ಧಾರವಾಡ ಜಿಲ್ಲೆ, ಧಾರವಾಡ ತಾಲೂಕು, ಉಪ್ಪಿನಬೆಟಗೇರಿ ಗ್ರಾಮ. ಆ, ಒಂದೇ ಕುಟುಂಬದ 11 ಜನರ ಆಸ್ತಿಗಳನ್ನು ವಕ್ಫ್ನವರು ನಮ್ಮದು ಒಂದು ಬಿಡ್ತಾರೆ. ಆ, ಏನು ಯಾಕೆ ಅಂತ ಕೇಳಿದ್ರೆ, ಹೆಂಗೆ ಅಂತ ಕೇಳಿದ್ರೆ 1972 ಗೆಜೆಟ್ಟು ಅಂತಾರೆ ಅವರು. 1972 ಗೆಜೆಟ್ಟು, ಹೌದು. ಪಿತ್ರಾರ್ಜಿತವಾದ ಆಸ್ತಿ, ಎಲ್ಲ ದಾಖಲೆಗಳು ಲೀಗಲ್ ಒಪಿನಿಯನ್ ತಗೊಂಡು ಅವರ ತಾತ ಮುತ್ತಾತ ಖರೀದಿ ಮಾಡಿರುವ ಆಸ್ತಿ. ಈ ಯಾವ ಪ್ರೊಸೆಸ್ಸನ್ನು ಅಲ್ಲಿ ಫಾಲೋ ಮಾಡಲಾಗಿದೆ? ಇಲ್ಲಿ ಕೇಳಿ. ಯಾವ ಈ ನೀವೇನು ಓದಿದ್ರಲ್ಲ ಇದು, ಹೌದು, ಹೌದು. ಯಾವ ಪ್ರೊಸೆಸ್ ಫಾಲೋ ಆಗಿದೆ? ಇಲ್ಲಿ ಕೇಳಿ. ಇಲ್ಲಿ ತಪ್ಪು ನಮ್ಮ ವಕ್ಫಾಧಿಕಾರಿಗಳದ್ದಲ್ಲ. ಮತ್ತೆ ಸೈಬನ್ ಕೊಪ್ಪ ಅಂತ ಆಗ್ಬೇಕಾಗಿತ್ತು. ಅಲ್ಲಿ ತಹಸೀಲ್ದಾರ್ ಏನ್ ಮಾಡಿದ, ಉಪ್ಪಿನಬೆಟಗೇರಿ ಅಂತ ಮಾಡಿದ್ದಾನೆ. ಅಲ್ಲಿ ಸೈಬನ್ ಕೊಪ್ಪದೊಂದು ಜಾಗ ಇದೆ. ಓಕೆ. ಆ ಸೈಬನ್ ಕೊಪ್ಪ 29 ಇದು ಸರ್ವೆ ನಂಬರ್ 29/5 3/5 ಉಪ್ಪಿನಬೆಟಗೇರಿ. ಆ ಉಪ್ಪಿನಬೆಟಗೇರಿ ಅಂತ ತಪ್ಪು ಇದು ಮಾಡಿರೋದು. ಇಲ್ಲಿ ಒಂದ್ ನಿಮಿಷ, ಇದು ಭಾರಿ ವಿವಾದ ಮಾಡಿರುವಂತ ವಿಚಾರ. ಕರ್ನಾಟಕದ ಮಟ್ಟಿಗೆ ಧಾರವಾಡದ್ದು ಇದು ಭಾರಿ ವಿವಾದ ಮಾಡಿದ್ದಾರೆ. ಸೈಬರ್ ಕೊಪ್ಪ ಆಗಬೇಕಾದಂತಹ ಆ ಜಾಗ ಅದು ಉಪ್ಪಿನಬೆಟಗೇರಿ ಸರ್ವೆ ನಂಬರ್ ಸೇಮ್ ಸರ್ವೆ ನಂಬರ್ ಬಂದಿದೆ. ಗ್ರಾಮ ಬರಬೇಕಾಗಿರೋದು ಸೈಬನ್ ಕೊಪ್ಪ ಅಂತ ಆಗ್ಬೇಕು. ಅದು ನಮ್ಮ ವಕ್ಫಾಧಿಕಾರಿ. ಒಂದ್ ನಿಮಿಷ ಕಂಪ್ಲೀಟ್ ಅಲ್ಲಲ್ರಿ, ಒಂದು ನಿಮಿಷ. ನನಗೆ ಆಶ್ಚರ್ಯ ಆಗ್ತದೆ. ಈಗ ಬೆಂಗಳೂರು ಬರೆಯೋ ಬದಲು ಮಂಗಳೂರು ಬರೆದು ಬಿಟ್ರು ಅಂದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾರು ಮಿಸ್ಟೇಕ್. ಅಲ್ಲ, ಒಂದು ನಿಮಿಷ. ಸೈಬನ ಕೊಪ್ಪ ಅಂತ ಬರೆಯೋ ಬದಲು ಉಪ್ಪಿನಬೆಟಗೇರಿ ಅಂತ ಬರೀತಾರೆ ಅಂತಂದ್ರೆ ಯಾರು? ಅಲ್ಲ, ನಮ್ಮ ವಕ್ಫಾಧಿಕಾರಿಗಳಲ್ಲ, ಯಾರು? ತಹಸೀಲ್ದಾರ್, ಕಂದಾಯ ಇಲಾಖೆ ಕೇಳಬೇಕು ನೀವು. ಆಯ್ತು, ಈ ಸಲ ಅವ್ರಿಗೊಂದು ರಾಜ್ಯೋತ್ಸವ ಪ್ರಶಸ್ತಿನಾರು ಕೊಡ್ಸೋಣ. ಆಯ್ತು. ಮತ್ತೊಂದು ಕೇಳಿ. ಇಲ್ಲಿ ಆಗಸ್ಟ್ ನಲ್ಲಿ ನಮ್ಮ ಅಧಿಕಾರಿಗೆ ಗಮನಕ್ಕೆ ತರ್ತಾರೆ ಇದು ಇಂತ ಇದೆ ಅಂತ ಹೇಳಿ. ನಾನು ವಕ್ಫ್ ಮಂಡಳಿಯಲ್ಲಿ ಮೆಂಬರ್ ಆಗಿದ್ದ ಟೈಮಲ್ಲಿ ಇತ್ತೀಚೆಗೆ ನಾವೇ ಸಿಒಗೆ ಕರೆದು ಅದು ಇಮಿಡಿಯೇಟ್ ಆಗಿ ಸರಿ ಮಾಡಿಕೊಡಿ ಅಂತ ಹೇಳಿದೀವಿ. ಸರಿ ಆಗ್ತಾ ಇದೆ ಅದು. ಒಂದೊಂದು ವಿಚಾರವನ್ನು ಇಟ್ಕೊಂಡು ಇಡೀ ಒಂದೊಂದು ವಿಚಾರ ಅಲ್ಲ, ಒಂದೊಂದು ವಿಚಾರ. ಅದೇ ಬೇರೆ ಯಾವ್ದು ಹೇಳಿ. ನನ್ನ ತಮಿಳುನಾಡಿನಲ್ಲಿ 150 ಕುಟುಂಬಗಳಿಗೆ ವಕ್ಫ್ ಬೋರ್ಡ್ ನೋಟಿಸ್. 150 ಕುಟುಂಬ ಯಾರು ಕೊಟ್ಟಿರೋದು? ತಮಿಳುನಾಡು 1500 ವರ್ಷಗಳ ಹಿಂದಿನ ಚೇಳರ ಕಾಲದ ದೇವಸ್ಥಾನ ರೀ. ಇಸ್ಲಾಮೇ ಹುಟ್ಟಿರ್ಲಿಲ್ಲ ಅವಾಗ. ಇಸ್ಲಾಮೇ ಹುಟ್ಟಿರ್ಲಿಲ್ಲ. ಯಾರು ಹೇಳಿದ್ರು ಆ ದೇವಸ್ಥಾನ? ಇಸ್ಲಾಂ ಹುಟ್ಟಿಲ್ಲ ಅಂತ ಹೇಳಿ. ಯಾವಾಗ ಹುಟ್ಟಿದ್ದು ಇಸ್ಲಾಂ? ಇಸ್ಲಾಂ ಹುಟ್ಟಿದ್ದು ಯಾವಾಗ? ನೀವ್ ಹೇಳಿ, ಯಾವಾಗ ಹುಟ್ಟಿರೋದು? 6ನೇ ಶತಮಾನದಲ್ಲಿ ಮೊಹಮ್ಮದ್ ಪೈಗಂಬರ್ ಇಸ್ಲಾಂ ಹುಟ್ಟಿರೋದು ಪೈಗಂಬರ್ ಮೊಹಮ್ಮದ್ ಸ್ಥಾಪಕ. ಮತ್ತು ನೀವು ನೋಡಿ ತಪ್ಪು ಮಾಡ್ತೀರಾ. ನಾ ಲಾಸ್ಟ್ ಟೈಮ್ ಹೇಳಿದ್ದೆ, ಇಸ್ಲಾಮಿನ ಇದು ಸ್ಥಾಪಕ ಅಲ್ಲಾಗೆ ಆದಿ ಇಲ್ಲ, ಅಂತ್ಯ ಇಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೇ ಕೊನೆ ಪ್ರವಾದಿಗಳು, ಶ್ರೇಷ್ಠ ಪ್ರವಾದಿಗಳು. 1,24,000 ಪ್ರವಾದಿಗಳು ಬಂದಿದ್ದಾರೆ. ಆ ಮನುಷ್ಯ ಪಿತ ಆದಮ್ ರವರ ಹುಟ್ಟು ಯಾವಾಗ? ಅವರು ಇದ್ದಾಗಲೇ ಇಸ್ಲಾಂ ಬಂದಿದೆ.